ಬೈಕಿನಲ್ಲಿ ವೇಗವಾಗಿ ಸಾಗುತ್ತಿದ್ದ ಮೂವರು ಅಪಘಾತಕ್ಕೀಡಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿಯ ಮೈಸೂರು ಊಟಿ ರಸ್ತೆ ಏನಿದೆ ಅಲ್ಲಿ ಬೇಗೂರಿನ ಬಳಿ ಒಂದು ಮಸೀದಿ ಇದೆ. ಆ ಮಸೀದಿಯ ಮುಂಭಾಗದಲ್ಲಿ ನಡೆದಿರುವಂಥದ್ದು. ಬೈಕ್ನಲ್ಲಿ ಮೂವರು ಹೋಗ್ತಾ ಇರ್ತಾರೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಈಗ ಒಬ್ಬರು ಆಸ್ಪತ್ರೆಗೆ ಅಂದರೆ ದಾಖಲು ಕೂಡ ಆಗಿರ್ತಾರೆ. ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಒಬ್ಬರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಇನ್ನು KSRTC ಬಸ್ಸನ್ನು ಹಿಂದಿಕ್ಕಿ ಮುಂದೆ ಸಾಗಬೇಕಾದ್ರೆ ಏಕಾಏಕಿಯಾಗಿ ಕಾರೊಂದು ಡಿಕ್ಕಿಯಾಗಿ ಈ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ ಕಾರ್ತಿಕ್ 19 ವರ್ಷ, ಮಹಾದೇವ ಪ್ರಸಾದ್ 20 ವರ್ಷ ಮತ್ತು ದಿವಾಕರ 21 ವರ್ಷ ವಯಸ್ಸಿನ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ. ಈ ಒಂದು ವಿಚಾರವನ್ನು ತಿಳಿದಂತಹ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬೇಗೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮೋಹಿತ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದರು, ಪರಿಶೀಲನೆ ನಡೆಸಿದ್ದಾರೆ. ದಾಖಲೆಗಳೇನು ಕೆಲವೊಂದು ಈ ಕೇಸನ್ನು ದಾಖಲಿಸಿಕೊಂಡು ಅಲ್ಲಿ ಯಾರು ಪ್ರತ್ಯಕ್ಷದರ್ಶಿಗಳಿದ್ರೋ ಅವರ ಹತ್ರ ಕೂಡ ಕೆಲವೊಂದು ವಿಚಾರಗಳನ್ನು ಪಡೆದುಕೊಂಡು ಈ ಕೇಸ್ನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದು ಮಸೀದಿ ಇದೆ. ಆ ಮಸೀದಿಯ ಮುಂಭಾಗದಲ್ಲಿ ನಡೆದಿರುವಂಥದ್ದು. ಬೈಕ್ನಲ್ಲಿ ಮೂವರು ಹೋಗ್ತಾ ಇರ್ತಾರೆ. ಮೈಸೂರಿನ KR ಆಸ್ಪತ್ರೆಯಲ್ಲಿ ಈಗ ಒಬ್ಬರು ಆಸ್ಪತ್ರೆಗೆ ಅಂದರೆ ದಾಖಲು ಕೂಡ ಆಗಿರ್ತಾರೆ. ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಒಬ್ಬರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಇನ್ನು KSRTC ಬಸ್ಸನ್ನು ಹಿಂದಿಕ್ಕಿ ಮುಂದೆ ಸಾಗಬೇಕಾದ್ರೆ ಏಕಾಏಕಿಯಾಗಿ ಕಾರೊಂದು ಡಿಕ್ಕಿಯಾಗಿ ಈ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ ಕಾರ್ತಿಕ್ 19 ವರ್ಷ, ಮಹಾದೇವ ಪ್ರಸಾದ್ 20 ವರ್ಷ ಮತ್ತು ದಿವಾಕರ 21 ವರ್ಷ ವಯಸ್ಸಿನ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ. ಈ ಒಂದು ವಿಚಾರವನ್ನು ತಿಳಿದಂತಹ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬೇಗೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮೋಹಿತ್ ಏನಿದ್ದಾರೆ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದರು, ಪರಿಶೀಲನೆ ನಡೆಸಿದ್ದಾರೆ. ದಾಖಲೆಗಳೇನು ಕೆಲವೊಂದು ಈ ಕೇಸನ್ನು ದಾಖಲಿಸಿಕೊಂಡು ಅಲ್ಲಿ ಯಾರು ಪ್ರತ್ಯಕ್ಷದರ್ಶಿಗಳಿದ್ರೋ ಅವರ ಹತ್ರ ಕೂಡ ಕೆಲವೊಂದು ವಿಚಾರಗಳನ್ನು ಪಡೆದುಕೊಂಡು ಈ ಕೇಸ್ನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.